ನಮಸ್ಕಾರ. ಗುರು ಬದಲಾವಣೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮೇ ಇದೇ ತಿಂಗಳು 14ನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಆಗ್ತಿದ್ದಾನೆ. ಯಾವ್ಯಾವ ರಾಶಿಯವರಿಗೆ ವಿಪರೀತ ಬಂಪರ್ ಅದೃಷ್ಟ, ಯಾವ್ಯಾವ ರಾಶಿಗಳಿಗೆ ಸಮಸ್ಯೆ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಿದ್ದಾನೆ. ಎಸ್ಪೆಷಲಿ ಗುರು ಮಿಥುನ ರಾಶಿಗೆ ಅಂದರೆ ಮಿಥುನ ರಾಶಿಗೆ ಜನ್ಮಕ್ಕೆ ಬಂದಾಗ ಸ್ವಲ್ಪ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಗಳು, ವಿಪರೀತ ಕಷ್ಟಗಳು ಎದುರಿಸಬೇಕಾದ ಒಂದು ಲಕ್ಷಣಗಳು ಬರುತ್ತೆ. ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು, ಸಡನ್ ಕಷ್ಟಗಳು, ತಾಪತ್ರಯಗಳು ಸ್ವಲ್ಪ ಮಿಥುನ ರಾಶಿಗೆ ಜನ್ಮಕ್ಕೆ, ಯಾವುದೇ ರಾಶಿಗೆ ಗುರು ಜನ್ಮಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ಉಲ್ಬಣ ಆಗೇ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಎಕ್ಸಲೆಂಟು. ಯಾಕೆಂದರೆ ವೃಷಭ ರಾಶಿನೇ ನಿಮ್ಮದಾಗಿ, ವೃಷಭ ಲಗ್ನನೇ ಆಗಿ ಗುರು ಮಿಥುನ ರಾಶಿಗೆ ಬಂದಾಗ 2ನೇ ಮನೆ ಆಗುತ್ತೆ. ಸಿಕ್ಕಾಬಟ್ಟೆ ಒಳ್ಳೆಯದು, ಎಕ್ಸಲೆಂಟು. ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟ್, ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟ್, ಕುಟುಂಬದ ವಿಚಾರದಲ್ಲಿ ಎಕ್ಸಲೆಂಟ್. ಎಸ್ಪೆಷಲಿ ಅಂದುಕೊಂಡಿದ್ದು ಈಡೇರ್ತವೆ ವೃಷಭ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆ ಆಗಿಬಿಡುತ್ತೆ. ಫೈನಾನ್ಷಿಯಲ್ ಟ್ರಬಲ್ಸ್, ಹಣಕಾಸಿನ ಸಮಸ್ಯೆ, ಸ್ವಲ್ಪ ಕಷ್ಟಗಳು, ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು, ಜಾಬ್ ಸಮಸ್ಯೆಗಳು, ಬಿಸ್ನೆಸ್ ರಿಲೇಟೆಡ್ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಫಾರಿನ್ ಕಂಟ್ರೀಸಲ್ಲಿ ಅನ್ನುವವರಿಗೆ ಬೆನಿಫಿಟ್ಸ್ ಇರುತ್ತೆ 12ನೇ ಮನೆ. ಇನ್ನು ಧನುರ್ರಾಶಿಯವರಿಗೆ 7ನೇ ಮನೆ ಆಗುತ್ತೆ. ಮದುವೆ ಕಂಕಣ ಫಲ ಪ್ರಾಪ್ತಿಯಾಗೋದು, ಈ ಗಂಡ ಹೆಂಡತಿ ಜಗಳಗಳು ಆಡ್ತಿರ್ತಾರಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆಗೆ ರಿಲೇಟೆಡ್ಸ್ ಇರುತ್ತೆ. ಈ ಡೈವರ್ಸು, ವಿಚ್ಛೇದನ, ಕಲಹ ಇನ್ನೊಂದು ಮತ್ತೊಂದು ಆಗ್ತಾ ಇರೋದನ್ನ ಸ್ವಲ್ಪ ಅವಾಯ್ಡ್ ಆಗುವ ಚಾನ್ಸಸ್ ಇರುತ್ತೆ. ಇನ್ನು ಕುಂಭ ರಾಶಿಯವರಿಗೆ 5ನೇ ಮನೆ ಆಗುತ್ತೆ. ಸಂತಾನ ಫಲ, ಮಕ್ಕಳು ಫಲ ಕುಂಭರಾಶಿಯವರಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಪ್ರಾಪ್ತಿಯಾಗೋ ಚಾನ್ಸಸ್ ಇರುತ್ತೆ. ಮಕರ ರಾಶಿಯವರಿಗೆ 6ನೇ ಮನೆ ಆಗುತ್ತೆ. ಅನಾರೋಗ್ಯದ ಸಮಸ್ಯೆ, ಶತ್ರು ಬಾಧೆಗಳು ಸ್ವಲ್ಪ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ. ಸಿಂಹ ರಾಶಿಯವರಿಗೆ 11ನೇ ಮನೆ ಆಗಿರೋದ್ರಿಂದ ಒಳ್ಳೆಯದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದನ್ನೆಲ್ಲ ಯಾವಾಗ ಕನ್ಸಿಡರ್ ಮಾಡ್ಕೊಬೇಕಪ್ಪ ಅಂತಂದರೆ, ನಿಮಗೆ ಗುರುದಶೆ ನಡೀತಾ ಇರಬೇಕು. ಗುರುದಶೆ, ಗುರು ಭುಕ್ತಿ, ಅಂತರ್ಭುಕ್ತಿಗಳಲ್ಲಿ ಗುರು ಬಂದಾಗ, ಗುರು ದಶಾ ಭುಕ್ತಿ ನಡೀತಿದ್ರೆ ಇವೆಲ್ಲ ನಿಮಗೆ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಗುರುದಶೆ, ಗುರು ಭುಕ್ತಿ ನಡೀತಾ ಇರಬೇಕು. ಮತ್ತು ಈ ಲಗ್ನಗಳು ಆಗಿರಬೇಕು ನಿಮ್ಮವು. ಈ ದಶಾಭುಕ್ತಿಗಳು ನಡೆದಾಗ ನಿಮಗೆ ಈ ನಾನು ಹೇಳ್ತಿರೋ ರಾಶಿ ಫಲಗಳಿಗೆ ಅನ್ವಯ ಆಗುತ್ತೆ. ನಿಮಗೆ ಯಾವುದೋ ಶನಿ ದಶೆ ನಡೀತಿರುತ್ತೆ, ರವಿ ದಶೆ ನಡೀತಿರುತ್ತೆ, ರಾಹು ದಶೆ ನಡೀತಿರುತ್ತೆ, ಚಂದ್ರದಶೆ ನಡೀತಿರುತ್ತೆ, ಬುಧ ದಶೆ ನಡೀತಿರುತ್ತೆ, ಅಪ್ಲಿಕೇಬಲ್ ಆಗಲ್ಲ. ಹೇಳ್ತಾ ಇದ್ದೀನಿ, ಗುರು ದಶೆ ನಡಿಬೇಕು. ಇವಾಗ ನಾನು ಹೇಳಿರೋ ಲಗ್ನಗಳಿಗೆ ಆಗಿರಬೇಕು. ಗುರು ಅಲ್ಲೇ ಪ್ಲೇಸ್ಮೆಂಟ್ ಇರಬೇಕು ಮಿಥುನ ರಾಶಿಯಲ್ಲಿ. ಆವಾಗ ಈ ಟ್ರಾನ್ಸಿಟ್ಟು ಗುರುದು, ಜುಪಿಟರ್ದು, ಈಗ ನಾನು ಹೇಳ್ತಿರೋದು ವರ್ಕ್ ಆಗುತ್ತೆ. ನಿಮಗೆ ಯಾವುದೋ ದಶಾ, ಯಾವುದೋ ಭುಕ್ತಿ ನಡೀತೈತೆ ಅಂತಂದರೆ ಈ ಗುರು ಬದಲಾವಣೆಗೂ ಅದಕ್ಕೂ ಸಂಬಂಧ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.